ಬಳ್ಳಾರಿ ನಾಯಕರ ಮಧ್ಯೆ ತಾರಕ್ಕೇರಿದೆ ಮಾತಿನ ಮಲ್ಲ ಯುದ್ಧ. ಮಿತ್ರ ಜನಾರ್ದನ ರೆಡ್ಡಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಶ್ರೀರಾಮುಲು. ರೆಡ್ಡಿಗಾರು ರಾಮ, ನಾನು ಆಂಜನೇಯ ಎಂದಿದ್ದ ಶ್ರೀರಾಮುಲು ಈಗ ಕುಚುಕು ಗೆಳೆಯರ ವಿರುದ್ಧವೇ ಮಾಜಿ ಮಂತ್ರಿ. ಬಳ್ಳಾರಿ ನಾಯಕರ ಮಧ್ಯೆ ತಾರಕ್ಕೇರಿದೆ ಮಾತಿನ ಮಲ್ಲ ಯುದ್ಧ. ಮಿತ್ರ ಜನಾರ್ದನ ರೆಡ್ಡಿ ವಿರುದ್ಧವೇ ಶ್ರೀರಾಮುಲು ತಿರುಗಿ ಬಿದ್ದಿರುವಂತೆ. ರೆಡ್ಡಿಗಾರು ರಾಮ, ನಾನು ಆಂಜನೇಯ ಎಂದಿದ್ದು ರಾಮುಲು ಅಂದು ಇದೀಗ ಅದೇ ಗೆಳೆಯನ ವಿರುದ್ಧ, ಈಗ ಕುಚುಕು ಗೆಳೆಯನ ವಿರುದ್ಧವೇ ಮಾಜಿ ಮಂತ್ರಿ ರೋಷಾವೇತನ ಹೊರಹಾಕಿದ್ದಾರೆ. ಕಿಡಿಹಿನ ಕಾಕಾಲೆ. ಮೊನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ರಾಮುಲು ನೀಗಿ ಕೆಂಡದಂತಾಗಿದ್ರು. ಬಳ್ಳಾರಿ ನಾಯಕರ ನಡುವೆ ಈಗ ಫೈಟ್ ಶುರುವಾಗಿರುವಂಥದ್ದು. ಬಿಜೆಪಿಲಿ ಎಲ್ಲವೂ ಏನೂ ಸರಿ ಇಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗ್ತಾನೇ ಹೋಗ್ತಾ ಇದೆ. ಯಾಕೆಂತಂದ್ರೆ ಬಿಜೆಪಿಯಲ್ಲಿ ನಾಯಕರ ಹೊಡೆದಾಟ ಒಂದ್ ಕಡೆ ಎರಡು ಬಣಗಳಾಗಿ ಒಡೆದು ಹೋಗಿದೆ. ರಾಜ್ಯ ಎರಡು ಬಣಗಳಾಗಿ ಒಡೆದು ಹೋಗಿರುವಂಥದ್ದು ರಾಜ್ಯ ಬಿಜೆಪಿ. ಒಂದು ಏನು ಯತ್ನಾಳ್ ಆದ್ರೆ ಮತ್ತೊಂದು ವಿಜೇಂದ್ರ ಅಂತ. ಅದರ ನಡುವೆ ಏನು ಮತ್ತೆ ಇರುವಂಥದ್ದು ಜಿಲ್ಲಾಧ್ಯಕ್ಷರ ಸ್ಥಾನ ಕೂಡ ಕಿತ್ತಾಟ. ಇದರ ನಡುವೆ ದೊಡ್ಡದಾಗಿ ಸೌಂಡ್ ಹಾಕ್ತಿರೋದು ಬಳ್ಳಾರಿ ಗಣಿಧಣಿಗಳ ಬಡಿದಾಟಗಳು. ಇಬ್ರು ಒಂದು ಟೈಮಲ್ಲಿ ಗಂಟಸ್ಥೆ ನಿಂತಿದ್ದಂಥ ಕುಚುಕು ಗೆಳೆಯರಿಬ್ರು ನೀನೇ ರಾಮ ನಾನೇ ಆಂಜನೇಯ ಅಂತ ಏನು ಶ್ರೀರಾಮುಲು ಕೊಟ್ಟಂತ ಹೇಳಿಕೆ ಅಂತೂ ಸಿಕ್ಕಾಬಿಟ್ಟೆ ವೈರಲ್ ಆಯ್ತು. ನೀನೇ ರಾಮ ನಾನೇ ಆಂಜನೇಯ, ಅವರೇ ಲಕ್ಷ್ಮಣ, ಅವರೇ ಇವರು ಭರತ ಅಂತೆಲ್ಲ ಹೇಳಿಕೆ ಕೊಟ್ಟಂತ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿಯ ನಡುವೆ ಈಗ ಫೈಟ್ ಶುರುವಾಗಿರೋದು. ಅದು ಸಂಡೂರಿನಲ್ಲಿ ಆದಂಥ ಉಪಚುನಾವಣೆ ಇದೆ. ಆ ಉಪಚುನಾವಣೆಯ ಸೋಲಿಗೆ ಮೇನ್ ರೀಸನ್ ಶ್ರೀರಾಮುಲು ಅಂತಲೇ ಜನಾರ್ದನ ರೆಡ್ಡಿ ಅವರು ಆರೋಪ ಮಾಡಿದ್ದಾರೆ ಅನ್ನೋದು ಇಲ್ಲಿನ ಇರುವಂಥದ್ದು. ಗೆಳೆಯನ ಆರೋಪಕ್ಕೆ ಕೌಂಟರ್ ಕೊಡ್ತಾರ ರೆಡ್ಡಿಗಾರು. ಬಂಗಾರು ಹನುಮಂತು ನೀಡಿದ್ದ ದೂರಿಗೆ ಉತ್ತರ ಕೊಡ್ತಾರ ರೆಡ್ಡಿ ಅನ್ನೋ ಪ್ರಶ್ನೆ. ಯಾಕೆಂದ್ರೆ ಇವತ್ತು ಪ್ರೆಸ್ ಮೀಟ್ ಇರೋದು. ಸಾಲು ಆರೋಪ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿಯನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿಯವರ ಪ್ರೆಸ್ ಮೀಟ್ ಶುರುವಾಗಲಿದೆ. ಇದಕ್ಕೆ ಶ್ರೀರಾಮುಲು ಆರೋಪಕ್ಕೆ ರೆಡ್ಡಿ ತಿರುಗೇಟು ನೀಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಬೆಂಗಳೂರಿನ ಪಾರಿಜಾತ ಅಪಾರ್ಟ್ಮೆಂಟ್ ಅಲ್ಲಿ ಪ್ರೆಸ್ ಮೀಟ್ ಅನ್ನ ಹಮ್ಮಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಗೆಳೆಯನ ಆರೋಪಕ್ಕೆ ರೆಡ್ಡಿಗಾರು ಕೌಂಟರ್ ಕೊಡ್ತಾರಾ ಅಥವಾ ಈ ಪ್ರೆಸ್ ಮೀಟ್ ಮುಖ್ಯ ಉದ್ದೇಶಗಳು ಏನು ಅನ್ನೋದು. ಏಕೆ ಅಂತಂದ್ರೆ ಈಗಾಗಲೇ ನಿನ್ನೆ ಅಷ್ಟೇ ಸುದ್ದಿಗೋಷ್ಠಿ ಮಾಡಿದಂತ ಶ್ರೀರಾಮುಲು ಸಾಲು ಆರೋಪವನ್ನು ಮಾಡಿದ್ದಾರೆ. ನನ್ನನ್ನ ರಾಜಕೀಯವಾಗಿ ಮುಗಿಸೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅವರ ಬೆಂಬಲಿಗರಿಂದ ಏನೇನೋ ಹೇಳಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದು ಅಂತ ಶ್ರೀರಾಮುಲು ಆರೋಪವನ್ನು ಮಾಡಿದ್ರು. ಅದಷ್ಟೇ ಅಲ್ಲ, ಏನು ಬಿಜೆಪಿ ಉಸ್ತುವಾರಿ ಏನು ಬಂದಿರು ಕೇಂದ್ರದಿಂದ, ಸೊ ಅವರಿಗೂ ಕೂಡ ಅಗರ್ವಾಲ್ ಅವ್ರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ನನ್ನ ಮೇಲೆ. ಉಪಚುನಾವಣೆಗೆ ನಾನೇ ಕಾರಣ ಅಂತ ಮಾತನಾಡಿದರೆ, ಹಾಗಾಗಿ ಅವರು ಸಭೆಯಲ್ಲಿ ನನ್ನ ವಿರುದ್ಧ ಕಿಡಿಕಾರಿದ್ರು. ಸೊ ಇದೆಲ್ಲದೂ ಕೂಡ ಜನಾರ್ದನ ರೆಡ್ಡಿಯ ಕುತಂತ್ರ ಅನ್ನೋ ಮಾತನ್ನ ಶ್ರೀರಾಮುಲು ಅವರು ಹೇಳಿದ್ದು. ಶ್ರೀರಾಮುಲು ಅವರು ಹೇಳಿದಂಥದ್ದು. ಅದಕ್ಕೆ ಈ ಸಾಲು ಆರೋಪಗಳಿಗೆ ಪ್ರತ್ಯಾರೋಪ ಅಂದ್ರೆ ಆರೋಪಗಳಿಗೆ ತಿರುಗೇಟು ಕೊಡೋದಕ್ಕೆ ಇವತ್ತು ಜನಾರ್ದನ ರೆಡ್ಡಿ ಅವರು ಮತ್ತೆ ಪ್ರೆಸ್ ಮೀಟ್ ಅನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನಲಾಗ್ತಾ ಇದೆ. ಅದಕ್ಕೋಸ್ಕರ ಅವರ ಮನೆಯಲ್ಲಿ ಅಂದ್ರೆ ಪಾರಿಜಾತ ಅಪಾರ್ಟ್ಮೆಂಟ್ ಆಗಿರುವಂಥ ಅವ್ರ ಮನೆಯಲ್ಲೇನೆ ಪ್ರೆಸ್ ಮೀಟ್ ಅನ್ನು ಕರೆದಿದ್ದಾರೆ. ಸೊ ಈ ಪ್ರೆಸ್ ಮೀಟ್ ಉದ್ದೇಶ ಅದೇ ಇರಬಹುದು. ಅದಕ್ಕೋಸ್ಕರನೇ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಎನ್ನಲಾಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸುದ್ದಿಗೋಷ್ಠಿ ಆರಂಭವಾಗಲಿದೆ. ಕೆಲವೊಂದು ಗಮನಿಸಬೇಕಾತೆ, ಬಳ್ಳಾರಿ ಅಂದ ತಕ್ಷಣ ನೆನಪಾಗ್ತಿದೆ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ, ಇವರ ರೆಡ್ಡಿ ಬ್ರದರ್ಸ್. ಅಲ್ಲದೆ ಇವರ ಕುಚುಕು, ಇವರ ದೋಸ್ತಿ ಎಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಗಳಿಸಿತ್ತು ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ದಶಕದ ಹಿಂದೆ ಇಬ್ಬರು ಕೂಡ ಏನು ಚಡ್ಡಿ ದೋಸ್ತ್ ಅನ್ನೋ ಥರ ಇದ್ದಂಥವರು, ಒಂದೇ ಏನು ಎರಡೂ ದೇಹ ಒಂದೇ ಆತ್ಮ ಅನ್ನೋ ಥರ ಓಡಾಡ್ಕೊಂಡಿದ್ದವರು. ಆದರೆ ಈಗ ಈ ದೋಸ್ತ್ಗಳ ನಡುವೆ ಯಾಕೋ ಬಿರುಕು ಬಿಟ್ಟಿದೆ. ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೆ ಗೊತ್ತಾಗ್ತಿರುವಂಥ ವಿಚಾರ. ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಎಲ್ಲೋ ಒಂದು ಕಡೆ ಶ್ರೀರಾಮುಲು ಸೋಲೋದಿಕ್ಕೆ
ರೆಡ್ಡಿನೇ ಕಾರಣ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಗಿರುವಂಥದ್ದು ಕೂಡ ಹೌದು. ಸೊ ಇಲ್ಲಿ ಅದರ ನಡುವೆ ಈಗ ಅದರ ಹಿಂದೆನೇ ಶ್ರೀರಾಮುಲು ಕೂಡ ಆರೋಪ ಮಾಡಿದರೆ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ರೆಡ್ಡಿಯವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಅವ್ರ ಬೆಂಬಲಿಗರನ್ನ ಬಿಟ್ಟಿದ್ದಾರೆ ಅಂತ ಆರೋಪನ ಕೂಡ ಮಾಡ್ತಾರೆ. ಹಾಗಾಗಿ ನಾನು ಪಕ್ಷವನ್ನು ತೊರೆದು ಹೋಗ್ತೇನೆ, ನನಗೆ ಬೇಡ ಈ ಪಕ್ಷ, ಏಕೆಂದರೆ ಮೂರನೇವರ ಮಾತನ್ನು ಕೇಳಿ ನನಗೆ ಪಕ್ಷ ನನ್ನ ವಿರುದ್ಧ ಮಾತನಾಡಿದೆ ಅನ್ನೋ ಮಾತನ್ನು ಕೂಡ ಅಗರ್ವಾಲ್ ಏನು ಬಂದಿದ್ರು, ಸೊ BJPಯ ಉಸ್ತುವಾರಿಗೆ ಬಂದಿದ್ದಂಥ ಅಗ್ರಹಾರ ವಿರುದ್ಧ ಅವರು ಕೂಡ ಸಭೆಯಲ್ಲಿ ಮೊನ್ನೆ ನಡೆದಂಥ ಸಭೆಯಲ್ಲಿ ಶ್ರೀರಾಮುಲುಗೆ ತರಾಟೆ ತೆಗೆದುಕೊಂಡಿರಂತೆ. ಸೊ ಅದರ ಹಿಂದೆ ಜನಾರ್ದನ ರೆಡ್ಡಿ ಇದ್ದಾರೆ ಅನ್ನೋದು ಶ್ರೀರಾಮುಲು ಅವರ ಆರೋಪ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ, ಅದಕ್ಕೆ ಏನು ರೆಡ್ಡಿಯವರು ಹೇಳ್ತಾರೆ, ಅವರ ಉತ್ತರ ಏನು ಆಗಿರಲಿದೆ, ಯಾವ ರೀತಿ ತಿರುಗೇಟನ್ನು ಕೊಡ್ತಾರೆ, ಇದೆಲ್ಲದೂ ಕೂಡ ಈಗ ಸಾಕಷ್ಟು ಕ್ಯೂರಿಯಾಸಿಟಿನ ಹುಟ್ಟು ಹಾಕಿರುವಂಥದ್ದು. ಅದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಆರಂಭವಿದೆ. ಇನ್ನು ಮಧ್ಯಾಹ್ನ 12 ಗಂಟೆಗೆ ಪ್ರೆಸ್ ಮೀಟ್ ಆರಂಭವಾಗಲಿದೆ ಎನ್ನಲಾಗ್ತದೆ. ಅವಾಗ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ. ಅವ್ರು ಏನು ಹೇಳ್ತಾರೆ, ಅವ್ರು ಯಾವ ಥರ ಕೌಂಟರ್ ಕೊಡ್ತಾರೆ ಅನ್ನೋದು ಕೂಡ ಇರುವಂಥದ್ದು. ಬಳ್ಳಾರಿಯಲ್ಲಿ ಈಗ ರೆಡ್ಡಿ ವರ್ಸಸ್ ಶ್ರೀರಾಮುಲು. ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಈಗ ರೆಡ್ಡಿ ವರ್ಸಸ್ ಶ್ರೀರಾಮುಲು ಅನ್ನೋ ಥರ ಆಗಿದೆ. ಒಂದು ಟೈಮಲ್ಲಿ ಗಂಟಸಂತಿದ್ದಂಥ ಕುಚುಕು ಗೆಳೆಯರೀಗ ನಾನಾ ನೀನಾ ಅಂತ ನಿಂತಿದ್ದಾರೆ. ತದ್ವಿರುದ್ಧವಾಗಿ ನಿಂತ್ಕೊಂಡಿರೋದು ನಾನಾ ನೀನಾ ಅಂತ ಹೋರಾಟಕ್ಕೆ ಇಳಿದ್ದಾರೆ. ಸೊ ಬಳ್ಳಾರಿಯಲ್ಲಿ ಕೂಡ ಈಗ BJPಯ ಬಣ ಬಡಿದಾಟ ಜೋರಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಬಸವರಾಜ್ ಉಗಾರಿದ್ದಾರೆ. ಬಸವರಾಜ್, ಒಂದು ಟೈಮಲ್ಲಿ ಅದೇ 10 ವರ್ಷಗಳ ಹಿಂದೆ ನೋಡಿದಾಗ ಗಂಟಸಂತರ ಇದ್ದಂಥವ್ರು, ಚಡ್ಡಿ ದೋಸ್ತ್ ಆಗಿದ್ದಂಥವ್ರು, ನೀನೇ ರಾಮ ನಾನೇ ಆಂಜನೇಯ ಅಂತ ಹೇಳ್ಕೊಂಡು ಓಡಾಡ್ಕೊಂಡಿದ್ದಂಥವ್ರು, ಇದೀಗ ಇದೇ ರಾಮ ಆಂಜನೇಯ ನಡುವೆ ಸಮರ ಶುರುವಾಗಿದೆ. ಅದು ದೊಡ್ಡ ರಾಜಕೀಯ ಸಮರಕ್ಕೆ ಸಾಕ್ಷಿ ಆಗ್ತಾ ಇದೆ ಇವತ್ತಿನ ಹೇಳಿಕೆಗಳು. ಸೊ ಏನಾಯ್ತು, ಯಾಕೆ ಇಬ್ಬರ ನಡುವೆ ಇಷ್ಟೊಂದು ದೊಡ್ಡ ಬಿರುಕುಮಣಕ್ಕೆ ಏನು ಕಾರಣವಾಯಿತು ಅಂತ? ಯತೀಶ್, BJPಯಲ್ಲಿ ಹಲವು ತಿಂಗಳುಗಳಿಂದಲೂ ಕೂಡ ಸಾಕಷ್ಟು ಬಣಗಳ ಬಡಿದಾಟ ಶುರುವಾಗಿದೆ. ಒಬ್ಬೊಬ್ಬ ನಾಯಕರು ಕೂಡ ವಿವಾದಾತ್ಮಕವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ BJPಯ ಪಾಳ್ಯದಲ್ಲಿ ಎದ್ದಿರ್ತಕ್ಕಂಥ ಅಸಮಾಧಾನ ಇದನ್ನ ಒಂದ್ ರೀತಿಯಲ್ಲಿ ಶಮನ ಮಾಡಲಿಕ್ಕೆ BJP ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ಸರ್ಕಸ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಏನು 2 ದಿನಗಳಿಂದ ನಡೀತಕ್ಕಂಥ ಕೋರ್ ಕಮಿಟಿ ಸಭೆ ಏನಿದೆ, ಏನು ರಾಜ್ಯ BJPಯ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ಅಗರ್ವಾಲ್ ಅವರು ಏನಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ನಾಯಕರ ಏನು ಪಕ್ಷದಲ್ಲಿ ಆಗಿರ್ತಕ್ಕಂಥ ಆಂತರಿಕ ಕಲಹ ಏನಿದೆ, ಅಸಮಾಧಾನ ಏನಿದೆ, ಆ ಒಂದು ಅಸಮಾಧಾನ ತೋಡಿಕೊಳ್ಳುವಂತ ಪ್ರಯತ್ನ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಇಂದಿನ ಚುನಾವಣೆ, ಉಪಚುನಾವಣೆ ಏನಾಯ್ತು, ಆ ಉಪಚುನಾವಣೆಯಲ್ಲಿ ಸೋಲಿಕ್ಕೆ ಯಾರೆಲ್ಲ ಕಾರಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಮತ್ತೆ ಜನಾರ್ದನ್ ರೆಡ್ಡಿ ಅವರ ನಡುವೆ ಒಂದಿಷ್ಟು ಮುಸುಕಿನ ಗುದ್ದಾಟ ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ರಾಮುಲು ಅವರ ಒಂದು ಅಳಲು ಏನಂತಂದ್ರೆ, ಎಲ್ಲೋ ಒಂದ್ ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಹಲವಾರು ಪ್ರಯತ್ನವನ್ನ ಪಟ್ಟಿದ್ದೇನೆ, ಅಲ್ಲಿ BJP ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಸಾಕಷ್ಟು ನಾನು ಶ್ರಮ ಪಟ್ಟಿದ್ದೇನೆ, ನನ್ನ ಕೆಲಸ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತು. ಆದರೂ ಸಹಿತ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ BJP ಸೋಲಿಕ್ಕೆ ನಾನೇ ಕಾರಣ ಅನ್ನುವಂಥ ರೀತಿಯಲ್ಲಿ ಅಲ್ಲಿನ ಉಸ್ತುವಾರಿ ವಹಿಸಿದ್ರು ಅವರು ಕೂಡ ಅದೇ ರೀತಿ ಹೇಳಿರ್ತಕ್ಕಂಥದ್ದು. ಇದು ಸರಿಯಾದ ನಡೆಯಲ್ಲ, ಉಸ್ತುವಾರಿಗಳು ನಮ್ಮ ರಾಜ್ಯದವರು ಅಲ್ಲ, ಅವರು ಬೇರೆ ರಾಜ್ಯದವರು. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ಮಾತು ಕೇಳಿ ಈ ರೀತಿಯಾಗಿರ್ತಕ್ಕಂಥ ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ. ನಾನೇನಾದ್ರೂ ಪಕ್ಷಕ್ಕೆ ನಾನು ಬೇಡ ಅಂತಂದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೇನೆ, ಪಕ್ಷದಿಂದ ತೊರಿತೇನೆ, ಅದಕ್ಕೂ ಕೂಡ ನಾನು ಹಿಂಜರಿಯೋದಿಲ್ಲ. ಆದ್ರೆ ನನ್ನ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಉಸ್ತುವಾರಿಗಳಾದಂಥವ್ರು ಎಲ್ಲವನ್ನೂ ಕೂಡ ವಿಚಾರಿಸಬೇಕು, ಒಬ್ಬರ ಮಾತು ಕೇಳಬಾರ್ದು ಅನ್ನುವಂಥದ್ದು ಅವರ ಅಳಲಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಕ್ಕೆ ನಾನೇ ಕಾರಣ ಅಂತಕ್ಕಂಥ ಆರೋಪಿಸಿರ್ತಕ್ಕಂಥ ಏನು ಉಸ್ತುವಾರಿಗಳ ವಿರುದ್ಧವೂ ಕೂಡ ನಾನು ಹೈಕಮಾಂಡ್ ನಾಯಕರಿಗೆ ಒಂದು ದೂರನ್ನ ಕೊಡ್ತೇನೆ. ಅವರು ನಾನು ಪಕ್ಷವನ್ನ ತೊರೆದಾದ್ರೂ ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರಿಗೂ ಕೂಡ ನಾನು ತೊರಿತೇನೆ, ಮತ್ತೆ BL ಸಂತೋಷ್ ಅವರಿಗೆ ಅನ್ನುವಂಥದ್ದು. ಮತ್ತೆ ಉಸ್ತುವಾರಿಗಳ ವಿರುದ್ಧವೂ ಕೂಡ ನಾನು ದೂರನ್ನ ಕೊಡ್ತೇನೆ. ಎಲ್ಲೋ ಒಂದು ಕಡೆ ಇವರು ಸುಖ ಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ರಿಪೋರ್ಟ್ ಕೂಡ ಬಂದಿಲ್ಲ ಸೋಲಿಕೆ ಏನು ಕಾರಣ ಅಂತಕ್ಕಂಥದ್ದು. ಆದ್ರೂ ಸಹಿತ ನಾನೇ ಅಂತಕ್ಕಂಥದ್ದನ್ನಲ್ಲಿ ಬಿಂಬಿಸಿರ್ತಕ್ಕಂಥದ್ದು. ಹಾಗಾಗಿ ನನ್ನ ಮನಸ್ಸಿಗೆ ನೋವಾಗಿದೆ. ಇದು ಜನಾರ್ದನ್ ರೆಡ್ಡಿ ಅವರು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಆರೋಪಗಳನ್ನ ಮಾಡ್ತಾ
ಇದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಾನ್ ಮಾತ್ರ ಪಕ್ಷಕ್ಕಾಗಿ ಸಾಕಷ್ಟು ಶ್ರಮ ಪಡ್ತಾ ಇದ್ದೇನೆ. ಮತ್ತೆ ಅಲ್ಲಿ ಸಭೆಯಲ್ಲಿ ಕೂಡ ನನ್ನ ಬೆಂಬಲಕ್ಕೆ ಯಾರು ಕೂಡ ಬರಲಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಅಸಮಾಧಾನ ಇರ್ತಕ್ಕಂಥದ್ದು. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಏನು ಇಬ್ಬರು ನಾಯಕರು ಕೂಡ ಸಾಕಷ್ಟು ಅನೂನ್ಯವಾಗಿದ್ರು, ಒಂದು ಬಿಜೆಪಿ ಪಕ್ಷದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಕೂಡ ಬೆಳೆಸಿರ್ತಕ್ಕಂಥ ನಾಯಕರು ಕೂಡ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಈ ಒಂದು ಉಪಚುನಾವಣಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳಿಂದ ಶ್ರೀರಾಮುಲು ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರ ನಡುವೆ ಒಂದು ಫೈಟ್ ನಡೀತಾ ಇದೆ ಅಂತಾನು ಕೂಡ ಹೇಳ್ಬೋದು. ಹಾಗಾಗಿ ಇವತ್ತು ಯತೀಶ್ ಜನಾರ್ದನ್ ರೆಡ್ಡಿ ಅವರ ಮೇಲೆ ಆರೋಪವನ್ನ ಏನು ಶ್ರೀರಾಮುಲು ಅವರು ಮಾಡಿದ್ದಾರೆ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇನ್ನೇನು 12 ಗಂಟೆಗೆ ಬೆಂಗಳೂರಿನಲ್ಲಿ ಕೂಡ ಅವರು ಸುದ್ದಿಗೋಷ್ಠಿ ನಡೆಸಿ ಅದಕ್ಕೆ ಯಾವೆಲ್ಲ ತಿರುಗೇಟನ್ನ ಕೊಡ್ತಾರೆ, ಶ್ರೀರಾಮುಲು ಅವರ ಆರೋಪ ಏನು, ಅದೇ ರೀತಿಯಾಗಿ ಏನಾದರೂ ಉಸ್ತುವಾರಿಗಳಿಗೆ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರಾ, ಶ್ರೀರಾಮುಲು ಅವ್ರ ಮೇಲೆ ಏನ್ ತಪ್ಪುಗಳಿದಾವೆ, ಅವ್ರ ಮೇಲೆ ಏನ್ ಆರೋಪಗಳನ್ನ ಮಾಡ್ತಾರೆ, ಇವೆಲ್ಲವೂ ಕೂಡ ಕುತೂಹಲ ಆಗಿರ್ತಕ್ಕಂಥದ್ದು. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಶ್ರೀರಾಮುಲು ಅವ್ರ ನಡುವೆ ಆಗಿರ್ತಕ್ಕಂಥ ಬೆಳವಣಿಗೆ ಏನು, ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಏನು ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದ್ರೆ ಶ್ರೀರಾಮುಲು ಅವರು ಮಾತ್ರ ನಾನು ಬಿಜೆಪಿ ಪಕ್ಷವನ್ನು ಕೂಡ ತೋರ್ಲಿಕ್ಕೆ ಸಿದ್ಧನಿದ್ದೇನೆ, ಆದ್ರೆ ನನ್ನ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕಿರ್ತಕ್ಕಂಥದ್ದು. ನಿನ್ನೆ ವಿಜೇಂದ್ರ ಅವರು ಸಮಾಧಾನ ಮಾಡ್ಲಿಕ್ಕೆ ಹೋಗಿದ್ದಾರೆ, ಡಿ.ವಿ. ಸದಾನಂದ ಗೌಡರು ಕೂಡ ಸಮಾಧಾನ ಮಾಡ್ಲಿಕ್ಕೆ ಹೋಗಿದ್ದಾರೆ, ಆರ್ ಅಶೋಕ್ ಅವರು ಕೂಡ ಸಮಾಧಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆದ್ರೂ ಸಹಿತ ರಾಮುಲು ಅವರ ಒಂದು ಅಸಮಾಧಾನ ಇನ್ನೂ ಕೂಡ ಶಮನ ಆಗಿಲ್ಲ ಅನ್ನುವಂಥದ್ದು ಕೂಡ ಬಿಜೆಪಿ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಶ್ರೀರಾಮುಲು ಅವರ ನಡೆ ಏನೆಂಬುದೇ ಅಂತಕ್ಕಂಥದ್ದೇ ಒಂದು ದೊಡ್ಡ ಮಟ್ಟಿಗೆ ಕುತೂಹಲ ಆಗಿದೆ. ಅದರ ನಡುವೆ ಇವತ್ತು ರೆಡ್ಡಿ ಅವರು ಏನು ಸುದ್ದಿಗೋಷ್ಠಿ ನಡೆಸಿ ಏನೆಲ್ಲ ಶ್ರೀರಾಮುಲು ಅವರ ಆರೋಪಗಳಿಗೆ ಏನ್ ತಿರುಗೇಟು ಕೊಡ್ತಾರೆ ಅನ್ನುವಂಥದ್ದೇ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯತೀಶ್, ಓಕೆ, ನೀವೊಂದು ಮಾತನ್ನ ಹೇಳ್ತಾ ಇದ್ರಿ, ಯಾಕೋ ಅಂದ್ರೆ ಬಿಜೆಪಿ ಬಣ ಬಡಿದಾಟ ಜೋರ್ ಆಗ್ತಾನೆ, ದಿನಕ್ಕೆ ಜೋರ್ ಆಗ್ತಾನೆ ಇದೆ. ಅಂದ್ರೆ ಒಬ್ರು ತಪ್ಪಿರೊಬ್ರು ಇಲ್ಲಿ ಏನೋ ಒಬ್ರ ಮೇಲೆ ಒಬ್ರು ಫೈಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆಗೆ ರಾಜ್ಯದ ಬಿಜೆಪಿ ಮೇಲೆ ಹೈಕಮಾಂಡ್ ಹಿಡಿತ ಕಡಿಮೆ ಆಗಿದೆ ಅನ್ಸುತ್ತಲ್ವಾ ಇದೆಲ್ಲ ನೋಡಿದಾಗ? ಖಂಡಿತ ಯತೀಶ್, ಒಂದ್ ಕಡೆ ಏನ್ ಬಿಜೆಪಿ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ್ಣಗಳ ಬಡಿದಾಟ, ಒಂದ್ ಕಡೆ ಯತ್ನಾಳ್ ಅವರ ಟೀಮು, ಇನ್ನೊಂದು ಕಡೆ ವಿಜೇಂದ್ರ ಅವರ ಟೀಮು, ಮತ್ತೆ ಅವರ ಮಾಜಿ ಶಾಸಕರ ಸಭೆಯನ್ನ ಮಾಡ್ತಾರೆ, ರೇಣುಕಾಚಾರ್ಯ ಅವರು ಕೂಡ ನೇತೃತ್ವದಲ್ಲಿ ಕೂಡ ಸಭೆ ಮಾಡ್ತಾರೆ, ಉಸ್ತುವಾರಿಗಳಿಗೆ ಹೇಳ್ತೀನಿ ಅಂತಾರೆ, ಒಂದಿಷ್ಟು ಅಸಮಾಧಾನ ಇರ್ತಕ್ಕಂಥದ್ದು, ಒಂದಿಷ್ಟು ಹೇಳಿಕೆಗಳು ವಿವಾದಾತ್ಮಕವಾಗಿ ಬಿ.ಎಸ್. ಯಡಿಯೂರಪ್ಪನವರ ವಿರುದ್ಧವಾಗಿ ಕೂಡ ಹೇಳಿಕೆಯನ್ನ ಕೊಡ್ತಾರೆ. ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದ್ ಕಡೆ ಹೋರಾಟ ಮಾಡಿದ್ರೆ ಇನ್ನೊಂದು ಟೀಮ್ ಮತ್ತೊಂದು ಕಡೆ ಹೋರಾಟ ಮಾಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ನಡವಳಿಕೆ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ರಾಜ್ಯದ ಬಿಜೆಪಿಯ ನಾಯಕರ ಮೇಲೆ ಹಿಡಿತ ಕೈ ತಪ್ತಾ ಅನ್ನುವಂಥದ್ದೇ ಇಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹಲವು ಬಾರಿ ಕೂಡ ಅಸಮಾಧಾನ ತೋರಿದಂತ ಸಂದರ್ಭದಲ್ಲಿ ಉಪಚುನಾವಣೆಯಲ್ಲೂ ಕೂಡ ಅವರು ನಿರೀಕ್ಷೆಯನ್ನ ಏನ್ ಮಾಡಿದ್ರು ಆ ನಿರೀಕ್ಷೆಗೂ ಕೂಡ ಹುಸಿ ಆಗಿರ್ತಕ್ಕಂಥದ್ದು. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಷ್ಟೊಂದು ನಿರೀಕ್ಷೆ ಮಟ್ಟಿಗೆ ಕೂಡ ಆಗಿಲ್ಲ, ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಸೋಲನ್ನ ಕಂಡಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಾಳ್ಯದಲ್ಲಿ ನಾಯಕರನ್ನ ಹೈಕಮಾಂಡ್ ನಾಯಕರು ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಹಿಡಿತ ಕೈ ತಪ್ಪಿದ್ರ ಅಥವಾ ಹೈಕಮಾಂಡ್ ನಾಯಕರು ಕ್ರಮ ಕೈಗೊಳ್ತಾ ಇಲ್ವಾ? ಈಗ ಒಂದು ಬಣದ ರಾಜಕೀಯ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಆದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ಕಟ್ಟುನಿಟ್ಟಿನ ಶಿಸ್ತು ಕ್ರಮವನ್ನ ಕೈಗೊಳ್ಳಲಿಕ್ಕೆ ವಿಫಲ ಆದ್ರ ಬಿಜೆಪಿ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು ಹೀಗೆ ಹಲವು ಪ್ರಶ್ನೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯತೀಶ್.